ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ನೋಡಿ ಇವಾಗ ನಿನ್ನೆ ಏನೇನು ತಂದ್ವಿ ಡಿಮಾರ್ಟಿಂದ ಅಂತ ತೋರ್ಸೋಕ್ಕಾಗಿರಲಿಲ್ಲಲ್ವ, ಅದಕ್ಕೆ ಇವಾಗ ಏನೇನು ತಂದಿದ್ದೀನಿ ಎಷ್ಟಾಯಿತು ಅಂತ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟ್ ನನ್ನ ಮಗಳು ಡ್ರಾಯಿಂಗ್ ಬುಕ್ನ ತೊಗೊಂಡಿದ್ರು. ಬುಕ್ಸು ಸ್ವಲ್ಪ ಅವಳಿಗೆ ಮನೇಲಿ ಕೂತ್ಕೊಂಡಾಗ ಬುಕ್ಸು ಮತ್ತು ಕಲರ್ಸು ಕಾರ್ಡ್ ಶೀಟ್ ತೊಗೊಂಡಿದ್ದೀವಿ. ಡ್ರಾಯಿಂಗ್ ಬುಕ್ಕು ಮತ್ತು ಕಲರ್ ಕಾರ್ಡ್ ಶೀಟ್ ಬರ್ತಲ್ಲ ಅದು ತೊಗೊಂಡಿದ್ದೀವಿ. ಮನೇಲಿ ಏನಾನ ಮಾಡ್ಕೊಂಡಿರ್ತಾಳಂತ. ಇದು ಅವಳದು, ಇಷ್ಟೂ ಅವಳದು. ಇಲ್ಲ ರಜೆ ಟೈಮಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾಳಂತ, ಮನೇಲಿ ಕೂತ್ಕೊಂಡು ಏನಾನ ಬಿಡಿಸ್ತಾ ಇರ್ತಾಳೆ ಮೊಬೈಲಲ್ಲಿ ನೋಡಿಕೊಂಡು. ಹಾಗಾಗಿ ಇವಾಗ ರೇಷನ್ಗಳು ನೋಡಿ, ಇದು ತೊಗರಿಬೇಳೆ, ಇದು 1 kg ಆಗೋಷ್ಟು, ಇದು ರಾಗಿ ಹಿಟ್ಟು, ಹಾಗೆ ಇದು ಹೆಸರು ಕಾಳು, ಇದು ಟೀ ಪುಡಿ, ಸಕ್ಕರೆ, ಅದು ಹೆಸರು ಕಾಳಲ್ಲ ಸಕ್ಕರೆ ಟೀ ಪುಡಿ ಲೂಸ್ ಸಿಕ್ಕಿತ್ತು, ಅದಕ್ಕಾಗಿ ಎಷ್ಟು ಚೆನ್ನಾಗಿತ್ತು ಟೀ ಪುಡಿ, ಹಾಗಾಗಿ ಲೂಸ್ ತೊಗೊಂಡಿದ್ವಿ, ಕಮ್ಮಿನೂ ರೇಟು. ಇವಾಗ ಮತ್ತು ಗೋಧಿ ಹಿಟ್ಟು 2 kg, ರಿನ್ ಸೋಪು, ಹಾಗೆ ದೀಪದ ಎಣ್ಣೆ, ನೋಡಿದ್ದು ಸಾಸಿವೆ, ಅಗಸೆ ಬೀಜ ಮತ್ತು ಮೆಂತ್ಯ ಬೀಜ ತೊಗೊಂಡಿದ್ದೀವಿ. ನೋಡಿ ಇಷ್ಟೆಲ್ಲ. ಹಾಗೆ ಇದು ಸೋಯಾ, ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಹಾಗೆ ಪುಡಿ ಉಪ್ಪು ಮತ್ತು ಕಲ್ಲುಪ್ಪು 2, ಹಾಗೆ ತುಪ್ಪ 1/2 kg. ಇನ್ನು ಬೇಳೆಗಳೆಲ್ಲ ಜಾಸ್ತಿ, ತುಂಬ ದಿನ ಆಗಿತ್ತು. ನಾನು ಡೆಲಿವರಿ ಆದಾಗಿಂದ ಇದೇ ಫಸ್ಟ್ ಟೈಮ್ ಹೋಗಿರೋದು. 2-3 ತಿಂಗಳೇ ಆಯಿತು ನಾವು ರೇಷನ್ ತುಂಬಿಸಿಬಿಟ್ಟು. ಹಾಗಾಗಿ ಒಂದೇ ಸಲ ಇಷ್ಟೊಂದು ಹೈ ಬಜೆಟ್ದು ತೊಗೊಂಡಿದ್ದೀವಿ. ಇದು ಉದ್ದಿನಬೇಳೆ, ಹಾಗೆ ಇದು ತೊಗರಿಬೇಳೆ, ಇದು ಹೆಸರು ಬೇಳೆ ಅನಿಸುತ್ತೆ. ಇದು ಹೆಸರು ಬೇಳೆ ಎಲ್ಲ 1 kg ಮೇಲೇ ತೊಗೊಂಡಿದ್ದೀವಿ, 1.5 kg 1 kg. ಇದು ಹೆಸರು ಕಾಳು, ಹಾಗೆ ಇದು ಕಡಲೆ ಬೀಜ, ಶೇಂಗಾ, ಮತ್ತು ಇದಷ್ಟು ತಿನ್ನೇನು ರವಾದು, ಇದು ಹೆಸರು ಕಾಳು. ಇನ್ನು ಮತ್ತು ಗುಡ್ ನೈಟು, ಯಾಕಪ್ಪು ನೋಡಿ ಇದು ಗುಡ್ ನೈಟು 2 ತೊಗೊಂಡಿದ್ವಿ, ಯಾಕಂದರೆ ಎಮರ್ಜೆನ್ಸಿ ಸಿಗಲಂತ. ಇದು ಅಂಟು ಬರುತ್ತಲ್ಲ, ಹುರಿದ್ಬಿಟ್ಟು ಉಂಡೆ ಮಾಡೋಂಥ ಲಡ್ಡು, ಅದಕ್ಕಾಗಿ ಅಂಟು ತೊಗೊಂಡಿದ್ದೀನಿ ಸ್ವಲ್ಪ. ಮತ್ತು ಇವಾಗ ನೋಡಿ ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ವಿ. ಅಷ್ಟೇ, ಮನೆಯಲ್ಲಿ ಸ್ವಲ್ಪ ಇತ್ತು, 3 ಲೀಟ್ರ್ ಅಷ್ಟೇ ತೊಗೊಂಡಿದ್ವಿ. ಮನೆಯಲ್ಲಿ ಇನ್ನೂ 1 ಲೀಟ್ರ್ ಆಗೋಷ್ಟಿತ್ತು. ಇದು 1 ಮಂತ್ಗೆ ಸಾಕಂತ ಎಣ್ಣೆನು ಸಿಗುತ್ತೆ ಇಲ್ಲಿ. ಹಾಗೆ ಪಾತ್ರೆ ಉಜ್ಜೋ ಸೋಪುಗಳು ಒಂದು 5, ಜಾಸ್ತಿ ಏನು ತೊಗೊಂಡಿಲ್ಲ, ಅವು ಜಾಸ್ತಿ ದಿನ ಬರ್ತವೆ ನಮಗೆ. ಹಾಗೆ ಇದು ಒಣ ದ್ರಾಕ್ಷಿ ನೋಡಿ, ಇದು ಒಂದು 200 ಗ್ರಾಮ್ ಇತ್ತು, 88ಗೆ ಅಷ್ಟಕ್ಕೆ ನೋಡಿ. ಇವಾಗ ಹಾಗೆ ಮಾತಾಡಿಕೊಂಡು ಅವ್ರೇನೋ ಕೇಳ್ತಾಯಿದ್ರು, ಹಾಗೆ ಮಾತಾಡಿಕೊಂಡು ತೋರಿಸ್ತೈತೆ. ಇವಾಗ ನೋಡಿ ಸ್ಪೂನು ಇದ್ದಿರಲಿಲ್ಲ ನಮ್ಮಲ್ಲಿ, ಇತ್ತು ಒಂದು 4 ಇತ್ತು ಅಷ್ಟೇ. ಇವಾಗ ಸ್ಪೂನ್ ತೊಗೊಂಡಿದ್ವಿ, ಹಾಗೆ ಸ್ಪೂನು. ಇವು ಬಿಸ್ಕೆಟ್ಗಳು ನೋಡಿ, ಬೆಣ್ಣೆ ಬಿಸ್ಕೆಟು, ಸಾಲ್ಟ್ ಬಿಸ್ಕೆಟ್ಗಳು, ಈ ಥರ ಒಂದು 3 ಥರ ತೊಗೊಂಡಿದ್ದೀವಿ ತಿನ್ನೋಕ್ಕೆ. ಟೀ ಜೊತೆ ತಿನ್ಬೋದು, ಹಾಗೆ ತಿನ್ಬೋದು. ಹಾಗೆ ಇದು ಹನಿ ತೊಗೊಂಡಿದ್ದೀವಿ, ಬೈ 1 get 1 ಫ್ರೀ ಇತ್ತು. 2 ಸೇರಿಸಿ ಎಷ್ಟು ಇತ್ತು, 100 ml ಎಷ್ಟು ಇತ್ತಿದು. ಹಾಗೆ ಶ್ಯಾಂಪು, ಹನಿನೂ ತುಂಬ ದಿನ ಆಯಿತು ತಿಂದು, ಅದಕ್ಕೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು. ಮತ್ತು ಏನೋ ಸೀರಿಯಸ್ ಆಗಿ ಮಾತಾಡ್ತಾಯಿದ್ವಿ, ಹಾಗೆ ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೆ ನಾನು. ನೋಡಿ ಇದಿಷ್ಟು. ಹಾಗೆ ಅಕ್ಕಿ 1 ಪ್ಯಾಕೆಟ್ ತೊಗೊಂಡಿದ್ದೀವಿ ನೋಡಿ. ಇನ್ನೂ ನಾನು ಅವಲಕ್ಕಿ ತೋರಿಸಿಲ್ಲ. ಹಾಗೆ ಕೆಂಪು ಬೇಳೆ ಅಂತಾರಲ್ಲ, ಚೆನ್ನಾಗಿ ಬೇಳೆ ಅಂತೀವಿ ನಮ್ಮ ಅದಂತೂ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು, 1.5 kg 2 kg ಹತ್ತಿರ ತೊಗೊಂಡಿದ್ದೀನಿ. ಇವಾಗ ಯಾರಿಗೋ ಫೋನ್ ಮಾಡಬೇಕಾಗಿತ್ತು, ಹಾಗಾಗಿ ಅವ್ರಿಗೆ ಫೋನ್ ಕೊಟ್ಟೆ. ಇವಾಗೆಲ್ಲ ಇವೆಲ್ಲ ಡಬ್ಬ ಎಲ್ಲ ತೊಳೆದು ಹಾಕಿ ಆಮೇಲೆ ಮಾಡ್ತಾಯಿದ್ವಿ. ಸುಮ್ಮನೆ ರಪ್ಪು. ಇವಾಗ ನೋಡಿ ಎಲ್ಲ ಅಡುಗೆ ಮನೆಗೆ ಏನೇನು ಬೇಕೋ ಅದೆಲ್ಲ ಡಬ್ಬದಲ್ಲಿ ಹಾಕೋಕ್ಕೆ ಸೈಡ್ಗೆ ಮಾಡ್ತಾಯಿದ್ವಿ. ನೋಡಿ ಇಷ್ಟೊಂದು ಇದಂತ ಅಕ್ಕಿ ಮೂಟೆ, ಅಕ್ಕಿ ಬಂದು 1300 ಚಿಲ್ಲರೆ. ಇಷ್ಟೊಂದೆಲ್ಲ ಐಟಮ್ ನೋಡಿ, ತುಂಬ ದಿನ ಆದಮೇಲೆ ರೇಷನ್ ತುಂಬಿಸಿದ್ದೀವಲ್ಲ, ಅದಕ್ಕೆ ಜಾಸ್ತಿ ಆಯಿತು ಬಿಲ್ಲು. ಎಲ್ಲ ತೆಗೆದಿಟ್ಬೇಕು, ಎಲ್ಲ ಡಬ್ಬಗಳೆಲ್ಲ ತೊಳೆದು
ಹಾಕ್ಬೇಕಿನ್ನು. ಎಲ್ಲ ಡಬ್ಬ ತೊಳೆದು ಒಣಗೋಕೆ ಇಟ್ಟಿದ್ದೆ. ಇವಾಗ ಇದನ್ನೆಲ್ಲ ತೆಗಿಯೋಷ್ಟಿಗೆ ತುಂಬ ಅಂದರೆ ತುಂಬ ಟೈಮ್ ಆಗುತ್ತೆ. ಎಲ್ಲ ಕಟ್ ಮಾಡಿ ಎಲ್ಲ ಡಬ್ಬ ಒರೆಸಿ ಹಾಕೋಕ್ಕೆ ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ನೋಡಿದ್ರಲ್ಲ ರೇಷನ್ ಏನೇನು ತಂದದ್ದು, ಬಿಲ್ ಎಷ್ಟಾಯ್ತು ಅಂತ ತೋರಿಸೋದು ಮರ್ತುಬಿಟ್ಟೆ. ಸ್ವಲ್ಪ ಅರ್ಜೆಂಟು ಕೆಲಸ ಬಂತಂತ, ಹಾಗಾಗಿ ಇವಾಗ ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಸಾಕು ತುಂಬ ಇದು ಮಾಡ್ತಾಯಿದ್ದೆ, ಅದಕ್ಕಾಗಿ ನೋಡಿ ಇಷ್ಟಿರೋದು. ಎಷ್ಟು ಬಿಲ್ ಆಗಿದೆ ಅಂದರೆ, ಇದು ನಾವು 2-3 ತಿಂಗಳು ಒಂದು ಸಲನೇ ಮಾಡೋದು. ಅಂದರೆ ಇಷ್ಟೊಂದು ಹೈ ಬಜೆಟಿಗೆ ನಾವು ಯಾವತ್ತೂ ಮಾಡಿರಲಿಲ್ಲ. ಡಿಮಾರ್ಟಲ್ಲಿ ಅದು ಮನೆಗೆ ಏನು ಬೇಕೋ ಬೇಳೆಗಳು, ಸೋಪು, ಪೌಡ್ರು, ಈ ಥರದ್ದು ಶಾಂಪು ಈ ಥರದ್ದು ಮಾತ್ರ ಒಂದು 2ರಿಂದ 2.5-3 ಸಾವಿರ ಇಷ್ಟೇ ಟಾರ್ಗೆಟ್ ಮಾಡ್ತಿದ್ವಿ ನಾವು. ಈ ಸಲ 3 ಸಾವಿರನೂ ಇಲ್ಲ, ಲಾಸ್ಟ್ ಅಂದರೆ 2-2.5 ಅಷ್ಟೇ. ನಾವು ಮಿಕ್ಕಿದ್ದೆಲ್ಲ ಇಲ್ಲೇ ತೊಗೊತಿದ್ವಿ. ಇದೇ ಫಸ್ಟ್ ಟೈಮ್ ನಾವು ಇಷ್ಟು ವರ್ಷದಲ್ಲಿ ಇಷ್ಟೊಂದು ಎಲ್ಲ ಸಾಮಾನು ತೊಗೊಂಡಿರೋದು ಅನಿಸುತ್ತೆ. ಇಷ್ಟೊಂದು ಹೈ ಬಜೆಟ್ ಅಂದ್ಕೊಳ್ಳಿ. ಟಾರ್ಗೆಟ್ ಬರೀ 2ರಿಂದ 2.5 ಸಾವಿರ, 3 ಸಾವಿರ ಗಂಟು ಹೋಗಿಲ್ಲ ನಮ್ಮದು. ಈ ಸಲ ಆಗಿರೋದು ಎಷ್ಟು, 4,875. ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಇಲ್ಲಿ. 5,000 ಹತ್ತಿರ 100 ರೂಪಾಯಿ ಕಡಿಮೆ ಅಷ್ಟೇ. 125 ರೂಪಾಯಿ ಅಷ್ಟೇ. ಇದೇ ಹಾಲ್ ಬಜೆಟ್. ನಮಗೆ ಅಕ್ಕಿನೂ ಇದೆ ಫಸ್ಟ್ ನಾವು ತೊಗೊಂಡಿರೋದು. ಇಲ್ಲಾಂದರೆ ಈ ಕಡೆ ಅಂಗಡಿಯಲ್ಲೇ ತೊಗೊಂಡಿದ್ವಿ, ಅಷ್ಟು ದೂರಿಂದ ಯಾರು ತೊಗೊಂಬರೋದಂತ. ನೋಡಿ 5,000 ರೂಪಾಯಿ ಸಾಮಾನು ತೊಗೊಂಡಿದ್ವಿ. ಇಷ್ಟೊಂದು ಫುಲ್ 5,000 ಅಂದರೆ ಒಂಥರ ಇಷ್ಟೊಂದು ಅನಿಸುತ್ತೆ. ಏನು ಮಾಡೋದು, ಯಾವಾಗೋ ಒಂದ್ಸಲ ಮಾಡ್ತೀವಲ್ಲ, ಅದಕ್ಕಾಗಿ. ಅಲ್ಲಾದರೆ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ, ಚೀಪಾಗಿ ಇರುತ್ತೆ ಸ್ವಲ್ಪ ಇಡ್ಲಿಕ್ಕಿಂತ ಹೋಲಿಕೆ ಮಾಡಿದರೆ. ಹಾಗಾಗಿ ಅಲ್ಲೇ ತೊಗೊಂಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀವಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ನೋಡ್ತಾರೆ ನನ್ನ ಚಾನಲ್.